ಹಾಯ್ ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್ ನಾವಿವತ್ತಿದ್ದೀವಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರಲ್ಲಿ. ನೀವೇನು ನೋಡ್ತಿದ್ರ ಇದು 30-40 ಸಿಂಗಲ್ ಫ್ಲೋರ್ ಮನೆ ಆಗಿರುತ್ತೆ. ನಾರ್ತ್ ಫೇಸಿಂಗ್ ಸೈಟ್ ಅಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ನ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಮನೆ ಎದುರುಗಡೆ ನಿಮಗೆ 30 ಫೀಟ್ ರೋಡ್ ಬರುತ್ತೆ. ಹಾಗೆ ಒಂದು ಕಾರ್ನ ಆರಾಮಾಗಿ ನೀವು ಪಾರ್ಕ್ ಮಾಡಬಹುದು. ಹಾಗೆ ಮನೆ ಒಳಗಡೆ ಗೇಟ್ ಒಳಗಡೆನೂ ಸಹ ನೀವು ಕಾರ್ನ ಪಾರ್ಕ್ ಮಾಡ್ಕೋಬಹುದು. ಮನೆ ಔಟ್ ಸೈಡ್ ನೋಡ್ತಿದ್ರ ಅಲ್ವಾ, ಎಲಿವೇಶನ್ ಎಷ್ಟು ನೀಟಾಗಿ ಎಲಿಗೆಂಟ್ ಆಗಿ ಫಿನಿಶ್ ಮಾಡಿದ್ದಾರೆ. ಇವನ್ ಪೇಂಟಿಂಗ್ ಕಾಂಬಿನೇಷನ್ ಆಗಿರ್ಬೋದು ಅಷ್ಟೇ ನೀಟಾಗಿ ಫಿನಿಶ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಬನ್ನಿ ಮನೆ ಒಳಗಡೆ ಹೋಗೋಣ. ಇದು ಈ ಮನೆಯ ಗೇಟ್ ಆಗಿರುತ್ತೆ. ಗೇಟ್ MS ಸ್ಟೀಲ್ ಯೂಸ್ ಮಾಡಿದ್ದಾರೆ. ಹಾಗೇನೆ ಗೇಟ್ ಇಂದ ಒಳಗಡೆ ಬರ್ತಿದ್ ಹಾಗೇನೆ ನಾನು ಮೊದಲೇ ಹೇಳಿದೆ ನಿಮ್ಗೆ ಒಂದು ಕಾರ್ ಪಾರ್ಕ್ ಮಾಡ್ಕೋಬಹುದು ಅಂತ. ಸೊ ಅಷ್ಟು ಸ್ಪೇಷಿಯಸ್ ಆಗಿ ನಿಮ್ಗೆ ಪಾರ್ಕಿಂಗ್ ಏರಿಯಾ ಇದೆ. ಹಾಗೇನೆ ಸಂಪ್ ನಿಮ್ಗೆ ಇಲ್ಲೇನೆ ಇದೆ. 7000 ಲೀಟರ್ಸ್ ಸಂಪ್ ಕೆಪಾಸಿಟಿ ಇದೆ. ಹಾಗೆ ಪಕ್ಕದಲ್ಲಿ ನಿಮ್ಗೆ ಯುಟಿಲಿಟಿ ಸ್ಪೇಸ್ ಸಹ ಇದೆ. ನೀವೇನ್ ನೋಡ್ತಿದ್ರ ಈ ಯುಟಿಲಿಟಿ ನೀವು ಈ ಕಡೆಯಿಂದನೂ ಬೇಕಾದ್ರೆ ಅಡುಗೆ ಮನೆಗೆ ಕನೆಕ್ಟಿವಿಟಿ ಇದೆ. ಸೊ ಬನ್ನಿ ಮನೆ ಒಳಗಡೆ ಹೇಗಿದೆ ನೋಡೋಣ. ನಾನು ಮೊದಲೇ ಹೇಳಿದಾಗೆ ಈಸ್ಟ್ ಫೇಸಿಂಗ್ ಅಲ್ಲಿ ನಿಮಗೆ ಮೇನ್ ಡೋರ್ ಬರುತ್ತೆ. ಮೇನ್ ಡೋರ್ ನೋಡ್ತಿರ್ಬೋದು ನೀವು, ಕಂಪ್ಲೀಟ್ ಟೀಕ್ವುಡ್ ನ ಯೂಸ್ ಮಾಡಿದ್ದಾರೆ. ಹಾಗೇನೆ ಫಿಟ್ಟಿಂಗ್ಸ್ ಎಲ್ಲ ಬಂದು ಯುರೋಪಾ ಫಿಟ್ಟಿಂಗ್ಸ್ ಆಗಿರುತ್ತೆ. ಡೋರ್ ಒಂಥರ ಯೂನಿಕ್ ಆಗಿ ಸಿಂಪಲ್ ಆಗಿದೆ ಅಂತ ಹೇಳ್ಬೋದು. ಡೋರ್ ಇಂದ ಒಳಗಡೆ ಬರ್ತಿದ್ದ ಹಾಗೆ ನಿಮಗೆ ಒಂದು ಬ್ಯೂಟಿಫುಲ್ ಪೇಂಟಿಂಗ್ ತರ ಅನ್ಸುತ್ತೆ. ಬಟ್ ಇದು ಪೇಂಟಿಂಗ್ ಅಲ್ಲ, ಕಂಪ್ಲೀಟ್ POP ವರ್ಕ್ ನ ಮಾಡಿದ್ದಾರೆ. ಇದು ನೀವೇನ್ ನೋಡ್ತಿದ್ರೆ ಇದು ಸುತ್ತಲಿ ದಾರ ಮತ್ತೆ ದಾರದಲ್ಲಿ ಇದನ್ನ ಕಂಪ್ಲೀಟ್ ಮಾಡಿದ್ದಾರೆ. ತುಂಬಾನೇ ಒಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ ಲುಕ್ ಅಂತ ಹೇಳ್ಬೋದು. ಅದಕ್ಕೆ ಇನ್ನ ಲುಕ್ ಜಾಸ್ತಿ ಆಗ್ಲಿ ಅಂತ ಇವರು ಫ್ಲವರ್ಸ್ ನ ಅಲ್ಲಲ್ಲಿ ಆಡ್ ಮಾಡಿ ಒಂದ್ ಒಳ್ಳೆ ಫಿನಿಶಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಮನೆಯ ಲಿವಿಂಗ್ ಸ್ಪೇಸ್ ಕಡೆ ಹೋಗೋಣ. ಇದು ನಿಮ್ಮ ಬ್ಯೂಟಿಫುಲ್ ಲಿವಿಂಗ್ ಏರಿಯಾ. ನೀವೇ ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ನಾನು ಆಗ್ಲೇ ಹೇಳ್ದೆ ನಿಮ್ಗೆ, ಕಂಪ್ಲೀಟ್ ಈವನ್ ಏನು ವುಡ್ ಯೂಸ್ ಮಾಡಿದ್ದಾರೆ ವಿಂಡೋಸ್ಗೆ, ಕಂಪ್ಲೀಟ್ ಟೀಕ್ವುಡ್ ಯೂಸ್ ಮಾಡಿದ್ದಾರೆ. ನೀಮ್ ವುಡ್ ಯೂಸ್ ಮಾಡಿಲ್ಲ. ಮೇನ್ ಡೋರ್ ಆಗಿರ್ಬೋದು ಮತ್ತೆ ಆಮೇಲೆ ಈವನ್ ವಿಂಡೋಸ್ ಆಗಿರ್ಬೋದು ಎಲ್ಲದಕ್ಕೂ ಕಂಪ್ಲೀಟ್ ಟೀಕ್ವುಡ್ ಯೂಸ್ ಮಾಡಿದ್ದಾರೆ. ಹಾಗೆ ನೀವು ನೋಡ್ತಿರ್ಬೋದು ಎಷ್ಟು ದೊಡ್ಡದಾಗಿರುವಂತಹ ವಿಂಡೋಸ್ ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ವಿಂಡೋಸ್ ಇದೆ ಮತ್ತೆ ಅಲ್ಲೂ ವಿಂಡೋಸ್ ಇದೆ. ಯಾಕೆ ಅಂದ್ರೆ ಮನೆಗೆ ಒಂದ್ ಒಳ್ಳೆ ನ್ಯಾಚುರಲ್ ಸನ್ಲೈಟ್ ಬರ್ಲಿ ಅನ್ನೋ ರೀಸನ್ಗೆ. ಹಾಗೆ ನೀವು ನನ್ನ ಬ್ಯಾಕ್ ಸೈಡ್ ನೋಡ್ತಿರಬಹುದು, POP ವರ್ಕ್ ಅಲ್ಲಿ ನಿಮಗೆ TV ಕ್ಯಾಬಿನೆಟ್ ನ ಸಹ ಮಾಡಿದ್ದಾರೆ. ಫಿನಿಶಿಂಗ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಂದ್ ಒಳ್ಳೆ ಕಾಂಬಿನೇಷನ್ ಅಲ್ಲಿ ಫಿನಿಶಿಂಗ್ ಮಾಡಿದ್ದಾರೆ. ಇನ್ನೊಂದು ಮೇನ್ ಅಟ್ರಾಕ್ಷನ್ ಏನು ಅಂತಂದ್ರೆ, ಕಂಪ್ಲೀಟ್ ಮನೆ ವೈಟ್ ಥೀಮ್ ಇರೋದ್ರಿಂದ ವುಡನ್ ಫಿನಿಶಿಂಗ್ ಅಲ್ಲಿ ನಿಮ್ಗೆ ಫಾಲ್ ಸೀಲಿಂಗ್ ನ ಮಾಡಿದ್ದಾರೆ. ಅದೊಂದು ಮೇನ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಹಾಗೆ ನಿಮ್ಗೆ ಫ್ಯಾನ್ಸಿ ಆಗಿರುವಂತಹ ಫ್ಯಾನ್ ಸಹ ಪ್ರೊವೈಡ್ ಮಾಡಿದ್ದಾರೆ. ಸೊ ಬನ್ನಿ ಈ ಮನೆಯ ಮಾಡ್ಯುಲರ್ ಕಿಚನ್ ಕಡೆ ಹೋಗೋಣ. ಇದು ನಿಮ್ಮ ಮಾಡ್ಯುಲರ್ ಕಿಚನ್. ಮಾಡ್ಯುಲರ್ ಕಿಚನ್ ಪಕ್ಕದಲ್ಲ ನಿಮ್ಗೆ ದೇವ್ರ ಮನೆ ಕೂಡ ಇದೆ. ದೇವ್ರ ಮನೆ ನೋಡ್ತಿರಬಹುದು. ಇದು ನೀವೇನ್ ನೋಡ್ತಿದ್ರ ಇದು ಟಫನ್ ಗ್ಲಾಸ್ ಮತ್ತೆ ವಿತ್ ಟೀಕ್ ಅಲ್ಲಿ ಇದನ್ನ ಫಿನಿಶಿಂಗ್ ಮಾಡಿದ್ದಾರೆ ಡೋರ್ನ. ಹಾಗೇನೆ ಮೇಲ್ ನೋಡ್ತಿರಬಹುದು ನೀವು, ಒಂದು ಐಡಲ್ ನ ನೀವು ಪ್ಲೇಸ್ ಮಾಡಿದ್ರೆ ಒಂದ್ ಒಳ್ಳೆ ವೈಬ್ರೇಷನ್ ಅಂತ ಹೇಳ್ಬೋದು. ಒಂದು ಚಿಕ್ಕದಾಗಿರುವಂತಹ ಲೈಟ್ ನ ಸಹ ಪ್ರೊವೈಡ್ ಮಾಡಿದ್ದಾರೆ. ತುಂಬಾನೇ ಯೂನಿಕ್ ಆಗಿ ಚೆನ್ನಾಗಿ ಕಾಣಿಸ್ತಿದೆ. ಹಾಗೆ ಈ ಕಡೆ ಬಂದ್ರೆ ಮಾಡ್ಯುಲರ್ ಕಿಚನ್ ನೀವೇನ್ ನೋಡ್ತಿದ್ರ ತುಂಬಾನೇ ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ಕೊಟ್ಟಿದ್ದಾರೆ. ಹಾಗೇನೆ ಸಾಫ್ಟ್ ಕ್ಲೋಸಿಂಗ್ ಯೂನಿಟ್ಸ್ ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ತುಂಬಾನೇ ನಿಮ್ಗೆ ಯೂನಿಟ್ಸ್ ಕೊಟ್ಟಿದ್ದಾರೆ. ಏನಾದ್ರು ಪ್ಲೇಸ್ ಮಾಡ್ಕೊಳಕಿರಬಹುದು ಪ್ರತಿಯೊಂದಕ್ಕೂ. ಹಾಗೆ ಇಲ್ಲಿ ಫಿಟ್ಟಿಂಗ್ಸ್ ಬರಬೇಕು, ಒನಿಡಾ ಫಿಟ್ಟಿಂಗ್ಸ್ ನ ಅವರು ಪ್ಲೇಸ್ ಮಾಡ್ತಾರೆ. ನಾನು ನಿಮ್ಗೆ ಮೊದಲೇ ಹೇಳಿದೆ ಯುಟಿಲಿಟಿಯಿಂದ ಆ ಕಡೆಯಿಂದ ಬೇಕಾದ್ರೆ ನೀವು ಅಡುಗೆ ಮನೆಗೆ ಎಂಟ್ರಿ ಆಗ್ಬೋದು ಅಂತ. ಸೊ ಇದು ನಿಮ್ಮ ಯುಟಿಲಿಟಿ ಸ್ಪೇಸ್. ಹಾಗೆ ಬ್ಯಾಕ್ ಗ್ರೌಂಡ್ ನೀವು ನೋಡ್ತಿರಬಹುದು, ಸೇಫ್ಟಿ ಗ್ರಿಲ್ಸ್ ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಮುಂದೆ ಬರ್ತಿದ್ದ ಹಾಗೆ ನಿಮ್ಗೆ ಫ್ರಿಡ್ಜ್ ಪಾಯಿಂಟ್ ನ ಸಹ ಪ್ರೊವೈಡ್ ಮಾಡಿದ್ದಾರೆ. ಸ್ವಿಚಸ್ ಎಲ್ಲ ಬಂದು ನಿಮ್ಗೆ ಲೀಶಾ ಸ್ವಿಚಸ್ ಆಗಿರುತ್ತೆ. ಹಾಗೇನೆ ವೈರಿಂಗ್ ಬಂದು ಕಂಪ್ಲೀಟ್ V-ಗಾರ್ಡ್ ವೈರಿಂಗ್ ಆಗಿರುತ್ತೆ. ನಾನು ಮೊದಲೇ ಹೇಳಿದೆ ನಿಮ್ಗೆ, ಕಂಪ್ಲೀಟ್ ಈ ಮನೆಯ ಪೇಂಟಿಂಗ್ ಬಂದು ಏಷ್ಯನ್ ಪೇಂಟಿಂಗ್ ಆಗಿರುತ್ತೆ. ಸೊ ಇಲ್ಲಿಂದ ಮುಂದೆ ಹೋಗ್ತಿದ್ದಾಗ ನಿಮ್ಗೆ ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ಅದಕ್ಕಿಂತ ಮುಂಚೆ ಯೂನಿಕ್ ಆಗಿ ಇದೊಂದು ಪೇಂಟಿಂಗ್ ನೋಡ್ತಿರ್ಬೋದು, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಯೂಶಲಿ ಎಲ್ಲರ ಮನೇಲಿ ಈ ತರ ಯೂನಿಕ್ ಆಗಿ ಪೇಂಟಿಂಗ್ಸ್ ಆಗಿರ್ಲಿ ಏನು ಮಾಡ್ಸಲ್ಲ. ಬಟ್ ಇವರು ತುಂಬಾನೇ ಚೆನ್ನಾಗಿ ಪೇಂಟಿಂಗ್ ಆಗಿರ್ಲಿ ಮತ್ತೆ ಅಲ್ಲಿ ನೋಡಿದ್ರಲ್ಲ ನೀವು ಐಡಲ್ ವರ್ಕ್, ಅದೆಲ್ಲ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ. ಸೊ ಈ ಕಡೆ ಬರ್ತಿದ್ದ ಹಾಗೇನೆ ನಿಮ್ಗೆ ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ಇದು ನಿಮ್ಮ ಸ್ಪೇಷಿಯಸ್ ಆಗಿರುವಂತಹ ಮಾಸ್ಟರ್ ಬೆಡ್ರೂಮ್. ತುಂಬಾನೇ ದೊಡ್ಡದಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಈವನ್ ವಾರ್ಡ್ರೋಬ್ಸ್ ಎಲ್ಲ ನೋಡ್ತಿರ್ಬೋದು, ತುಂಬಾನೇ ಸ್ಪೇಷಿಯಸ್ ಆಗಿದೆ. ಮೇಲೇನೂ ಸಹ ನಿಮ್ಗೆ ಯೂನಿಟ್ಸ್ ಎಲ್ಲ ಸಿಗುತ್ತೆ. ಹಾಗೇನೆ ಇನ್ನೊಂದು ಅಟ್ರಾಕ್ಷನ್ ಏನು ಅಂತ ಅಂದ್ರೆ, ಈ ಡಿಸೈನ್ ಏನ್ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಫಿನಿಶಿಂಗ್ ಆಗಿರ್ಲಿ, ಕಲರ್ ಕಾಂಬಿನೇಷನ್ ಆಗಿರ್ಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ರೂಮ್ ನಿಮ್ಗೆ ವಿತ್ ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಇದು ನಿಮ್ಮ ಅಟ್ಯಾಚ್ ವಾಶ್ರೂಮ್. ಇಲ್ಲಿ ಫಿಟ್ಟಿಂಗ್ ಎಲ್ಲ ಬಂದು ನಿಮ್ಗೆ ಕಂಪ್ಲೀಟ್ ಒನಿಡಾ ಫಿಟ್ಟಿಂಗ್ಸ್ ಇರುತ್ತೆ. ಇನ್ನೊಂದ್ ಏನಂತಂದ್ರೆ ಇಲ್ಲಿ ನಿಮ್ಗೆ ಒಂದು ದೊಡ್ಡದಾಗಿರುವಂತಹ ಮಿರರ್ ನ ಪ್ಲೇಸ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ ಆಗಿ ಯೂಸ್ ಮಾಡ್ಕೋಬಹುದು. ಇವನ್ ಕೆಳಗಡೆ ಸಹ ಕಾಸ್ಮೆಟಿಕ್ಸ್ ಏನಾದ್ರು ಪ್ಲೇಸ್ ಮಾಡ್ಲಿಕ್ಕೆ ಚಿಕ್ಕದಾಗಿರುವಂತಹ ಯೂನಿಟ್ಸ್ ಸಹ ಪ್ರೊವೈಡ್ ಮಾಡಿದ್ದಾರೆ. ಸೊ ಬನ್ನಿ ಮಾಸ್ಟರ್ ಬೆಡ್ರೂಮ್ ಇಂದ ಹೊರಗಡೆ ಬರ್ತಿದ್ದ ಹಾಗೆ ನಿಮ್ಗೆ ಒಂದು ಕಾಮನ್ ವಾಶ್ರೂಮ್ ಸಿಗುತ್ತೆ. ಕಾಮನ್ ವಾಶ್ರೂಮ್ ಪಕ್ಕದಲ್ಲೇ ಒಂದು ನಿಮ್ಗೆ ಹ್ಯಾಂಡ್ ವಾಶ್ ಏರಿಯಾ ಕೂಡ ಇದೆ. ಅಂಡ್ ಇಲ್ಲಿ ನೋಡ್ತಿರಬಹುದು ನೀವು, ವುಡನ್ ವರ್ಕ್ ಅಲ್ಲಿ ತುಂಬಾನೇ ಚೆನ್ನಾಗಿ ಇದನ್ನ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನೀವು ಫ್ಯಾನ್ಸಿ ಐಟಮ್ಸ್ ಆಗಿರ್ಬೋದು, ಇಲ್ಲ ಮೇನ್ ಆಗಿ ಪ್ಲಾಂಟ್ಸ್ ಏನಾದ್ರೂ ಪ್ಲೇಸ್ ಮಾಡಬೇಕು ಅಂದ್ರೆ ತುಂಬಾನೇ ಮನೆಗೆ ಒಂದು ಒಳ್ಳೆ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ಇವನ್ ಡೌನ್ ಅಲ್ಲೂ ಕೂಡ ನೀವು ಪ್ಲಾಂಟ್ಸ್ ನ ಬೇಕಾದ್ರೆ ನೀವು ಪ್ಲಾಂಟ್ಸ್ ಹಾಕೋಬಹುದು. ಸೊ ಅಲ್ಲಿಂದ ಪಕ್ಕ ಬರ್ತಿದ್ದ ಹಾಗೆ ನಿಮ್ಗೆ ಸೆಕೆಂಡ್ ಬೆಡ್ರೂಮ್ ಸಿಗುತ್ತೆ. ಈ ಬೆಡ್ರೂಮ್ ಅಷ್ಟೇನೆ ತುಂಬಾನೇ ಸ್ಪೇಷಿಯಸ್ ಆಗಿದೆ.
ನೀವು ನೋಡ್ತಿರ್ಬೋದು ಎಷ್ಟು ನ್ಯಾಚುರಲ್ ಸನ್ಲೈಟ್ ಬರ್ತಿದೆ ಅಂತ ಅಂದ್ಬಿಟ್ಟು. ನಾನು ಹಾಗೆ ಹೇಳೋದು ಮತ್ತೆ, ಈವನ್ ಮಾಸ್ಟರ್ ಬೆಡ್ರೂಮ್ಗೂ ಕೂಡ ಈ ಬೆಡ್ರೂಮ್ ಕೂಡ ಎರಡಕ್ಕೂ ಫ್ಯಾನ್ನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಫಾಲ್ ಸೀಲಿಂಗ್ ಸಹ ತುಂಬಾನೇ ನೀಟಾಗಿ ಪೇಂಟಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲೂ ದೊಡ್ಡದಾಗಿರುವಂತಹ ವಾರ್ಡ್ರೋಬ್ಸ್ ಇದೆ, ಯೂನಿಟ್ಸ್ ಕೂಡ ಮೇಲೇನೆ ಇದೆ. ಆ್ಯಂಡ್ ಡ್ರೆಸ್ಸಿಂಗ್ ಟೇಬಲ್, ಇಲ್ಲೇನಂದ್ರೆ ಸ್ಟೋರೇಜ್ ಸ್ಪೇಸ್ ಒಳಗಡೆನೆ ಇದೆ. ನೀವು ಯಾವುದೇ ರೀತಿ ಕಾಸ್ಮೆಟಿಕ್ಸ್ ಏನೇ ಆಗಿದ್ರು ಇಲ್ಲೇನೆ ಸ್ಟೋರ್ ಮಾಡಬಹುದು. ತುಂಬಾನೇ ಚೆನ್ನಾಗಿ ಪ್ಲಾನ್ ಮಾಡಿ ಅಚ್ಚುಕಟ್ಟಾಗಿ ವಾಸ್ತು ಪ್ರಕಾರ ಈ ಮನೆನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಬನ್ನಿ ಈ ಮನೆಯ ಟೆರೆಸ್ ಕಡೆಗೆ ಹೋಗೋಣ. ನಾನು ಇನ್ನೊಂದು ಹೇಳೋದು ಮಾಡ್ತೆ, ಪಾರ್ಕಿಂಗ್ಗೆ ನಿಮಗೆ ಆಂಟಿಸ್ಕಿಟ್ ಸ್ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಮನೆ ನೋಡಿದ್ರಿ ಅಲ್ವಾ. ಬನ್ನಿ ಇವಾಗ ಟೆರೆಸ್ ಕಡೆಗೆ ಹೋಗೋಣ. ಟೆರೆಸ್ ಕಡೆಗೆ ಹೋಗ್ತಿದ್ದಾಗೇನೆ ಇನ್ನೊಂದು ಹೋಲ್ಡಿಂಗ್ಸ್ಗೆ ನಿಮಗೆ MS ಸ್ಟೀಲ್ ಯೂಸ್ ಮಾಡಿದ್ದಾರೆ. ಇದು ಈ ಮನೆಯ ಟೆರೆಸ್. ನೀವು ನೋಡ್ತಿರಬಹುದು, ಮಳೆ ನೀರು ನಿಲ್ದೇ ಇರಲಿ ಅಂತ ಡ್ಯಾಮ್ ಪ್ರೂಫ್ ನ ಮಾಡಿದ್ದಾರೆ. ಟೋಟಲ್ ಈ ಮನೆಗೆ 14 ಪಿಲ್ಲರ್ಸ್ ನ ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ನೀವು ಬೇಕು ಅಂದ್ರೆ ಇನ್ನ 1 ಫ್ಲೋರ್ ಎಕ್ಸ್ಟ್ರಾ ನೀವು ಕನ್ಸ್ಟ್ರಕ್ಷನ್ ಮಾಡಿಸ್ಕೋಬಹುದು. ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಬಂತು ಅಂತಂದ್ರೆ ರೆಡ್ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ. ಹಾಗೇನೆ ಸಿಮೆಂಟ್ ಬಂದು ನಿಮಗೆ ಅಲ್ಟ್ರಾಟೆಕ್ ಸಿಮೆಂಟ್ ನ ಯೂಸ್ ಮಾಡಿದ್ದಾರೆ. ಹಾಗೆ ಪೈಪ್ಸ್ ಬಂದು ನಿಮಗೆ ಆಶೀರ್ವಾದ್ ಪೈಪ್ಸ್ ನ ಯೂಸ್ ಮಾಡಿ ಈ ಮನೆನ ತುಂಬಾನೇ ನೀಟಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಹಾಗೆ ನೀವು ಸುತ್ತ ನೋಡ್ತಿರಬಹುದು ಏರಿಯಾ ಎಷ್ಟು ಡೆವಲಪ್ ಆಗಿದೆ ಅಂತ. ತುಂಬಾನೇ ಮನೆಗಳು ಕನ್ಸ್ಟ್ರಕ್ಷನ್ ಆಗಿದೆ ಅಂತ ಹೇಳ್ಬೋದು. ಹಾಗೇನೆ ಈ ಕಡೆ ಬಂತು ಅಂದ್ರೆ ನಿಮ್ಗೆ ಟ್ಯಾಂಕ್ ಸಹ ಪ್ರೊವೈಡ್ ಮಾಡ್ತಾರೆ. ಇನ್ನ ಕೊಟ್ಟಿಲ್ಲ, ಬಟ್ ಕೊಡ್ತಾರೆ. 750 ಲೀಟರ್ಸ್ ಕೆಪಾಸಿಟಿ ಇರುವಂತಹ ಟ್ಯಾಂಕ್ ನ ಪ್ರೊವೈಡ್ ಮಾಡ್ತಾರೆ. ಹಾಗೇನೆ ಡೌನ್ ಅಲ್ಲಿ ಇಲ್ಲೂ ನಿಮ್ಗೆ ಒಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ನ ಸಹ ಪ್ಲೇಸ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಮನೆ ನೋಡಿದ್ರಿ ಅಲ್ವಾ. ಮನೆ ಖಂಡಿತ ನಿಮಗೆ ಇಷ್ಟ ಆಗಿರುತ್ತೆ. ಫಾರ್ ಮೋರ್ ಡೀಟೇಲ್ಸ್ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೇನೆ ವಿಸಿಟಿಂಗ್ ಎಲ್ಲ ನಾವು ಯಾವುದೇ ರೀತಿ ಚಾರ್ಜಸ್ ಮಾಡಿಸಲ್ಲ, ಕಂಪ್ಲೀಟ್ ಫ್ರೀ ವಿಸಿಟಿಂಗ್ ಇರುತ್ತೆ. ಮನೆ ನೋಡೋದ್ರಿಂದ ಹಿಡಿದು ರಿಜಿಸ್ಟರ್ ಆಗೋ ತನಕನೂ ನಾವು ನಿಮ್ಮ ಜೊತೆ ಇದ್ದು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬೋದು. ಹಾಗೇನೆ ಅಪ್ ಟು 80% ವರ್ಗು ಲೋನ್ ನಮ್ಮ ಕಡೆಯಿಂದಾನೆ ನಿಮ್ಗೆ ಆಗುತ್ತೆ. ಅಥವಾ ನೀವೇನಾದ್ರೂ ನಮ್ಮನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡ್ಬೇಕಂದ್ರೆ ನಮ್ಮ ಆಫೀಸ್ಗೆ ವಿಸಿಟ್ ಮಾಡ್ಬೋದು. ನಮ್ಮ ಆಫೀಸ್ ಲೊಕೇಟ್ ಆಗಿರೋದು ರಾಮಸ್ವಾಮಿ ಸರ್ಕಲ್ ಹತ್ರನೇ. ಸೊ ಇನ್ಯಾಕೆ ವೇಟ್ ಮಾಡ್ತಿದ್ರಾ? ಫಾರ್ ಮೋರ್ ಡೀಟೇಲ್ಸ್ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಅವಾಗಲೇ ಹೇಳಿದ್ದೀನಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅಲ್ಲಿ ಯಾರಾದ್ರೂ ಮನೆ ಹುಡುಕ್ತಾ ಇದ್ರೆ ಈ ವಿಡಿಯೋನ ಅವ್ರಿಗೆ ದಯವಿಟ್ಟು ಶೇರ್ ಮಾಡಿ. ಇದು ಒಂದೇ ಪ್ರಾಪರ್ಟಿ ಅಲ್ಲ, ಇನ್ನ ತುಂಬಾ ಪ್ರಾಪರ್ಟೀಸ್ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಆಗಿರ್ಲಿ, ಹಾಗೇನೆ ಇನ್ಸ್ಟಾದಲ್ಲಿ ಆಗಿರ್ಲಿ ನಾವು ಅಪ್ಲೋಡ್ ಮಾಡಿರ್ತೀವಿ. ಹೋಗಿ ಚೆಕ್ಔಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.